ಮೊದಲನೆಯ ಕ್ಷೇತ್ರ, ಅದು ಸಹ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಇದು. ವರ್ಷಗಳ ಕನಸು ಅನಿಸುತ್ತೆ ಅವರಿಗೆ. ಒಂದು 8-10 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ದೇವ್ರನ್ನ. ಒಳಗೆ ಇದೈತೆ ಇಲ್ವೋ ಗೊತ್ತಿಲ್ಲ, ನೋಡುವ. ಅದೇ ನಾವೀಗ ಹೊರತಣ್ಣರ ಹಲೋ, ನಮಸ್ಕಾರ ದೇವರೆಲ್ಲ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತೀವಿ. ನಾವು ಇವತ್ತೊಂದು ವಿಶೇಷವಾದಂಥ ಜಾಗದಲ್ಲಿ ಎಲ್ಲಿಂದ ಗೊತ್ತಾ, ಕಾಂಚೀಪುರಂ ಹೆಸರು ಕೇಳಿರ್ತೀರ. ಆ್ಯಕ್ಚುಲಿ ಗೊತ್ತೇ ಇರೋದಂತ ಕಾಂಚೀಪುರಂ ಅನ್ನೋದು ತಮಿಳುನಾಡು ರಾಜ್ಯ. ನಿಮಗೆ ಗೊತ್ತಿರುವಂಥ ವಿಷಯ. ಜೊತೆಗೆ ಇಲ್ಲಿನ ವಿಶೇಷತೆಗಳೇನೆಂದರೆ ಐತಿಹಾಸಿಕ ದೇವಾಲಯಗಳ ಜಾಗ. ಸುಮಾರು ದೇವಾಲಯಗಳ ಪ್ರಸಿದ್ಧವಾದ ಸ್ಥಾನವಾಗಿದೆ. ಜೊತೆಗೆ ಸಿಲ್ಕ್ ಸ್ಯಾರಿಗಳ ಬೇಡಿಕೆ ತುಂಬ ಅತಿ ಹೆಚ್ಚು. ಸೀರೆಗಳು ಅಷ್ಟೇ ಪ್ರಸಿದ್ಧವಾಗಿರುವಂಥ ಚೆನ್ನಾಗಿರುತ್ತೆ. ಜೊತೆಗೆ ಇವತ್ತು ನಮ್ಮ ಅರಸೀಕೆರೆ ತಾಲೂಕಿನ ಹಾಸನ ಜಿಲ್ಲೆಯ ಯಾದಪುರ ಕ್ಷೇತ್ರದ ಶ್ರೀ ಗುರು ಜೇನಕನಂದೇಶ್ವರ ಸ್ವಾಮಿಯವರು ಕಾಂಚೀಪುರಂಗೆ ಬಂದಿದ್ದಾರೆ. ಇವತ್ತಿನ ವಿಶೇಷವಾದ ಬ್ಲಾಗ್ ಏನಂದರೆ ಕಾಂಚೀಪುರದಲ್ಲಿ ಶ್ರೀ ಗುರು ಜೇನಕನಂದೇಶ್ವರ ಸ್ವಾಮಿ, ಅದು ಸಹ ತಮಿಳುನಾಡಿಗೆ ಬನ್ನಿ. ಇವತ್ತಿನ ಪೂಜಾ ಕಾರ್ಯಕ್ರಮಗಳು ಮತ್ತು ವಿಶೇಷತೆ ಮತ್ತು ಇಲ್ಲಿನ ಭಕ್ತರಿನ ಆಚರಣೆಗಳನ್ನು ನನಗೆ ತೋರಿಸ್ತೀನಿ. ಅದೇ ಹೋಟೆಲ್ನಲ್ಲಿ ವಾಸಿಸಿದ್ದು ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹೋಟೆಲ್ನ ಐಟಮ್ಗಳನ್ನೆಲ್ಲ ಫುಲ್ಲು ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ನೋಡಿ. ಫುಲ್ಲು ಖಾಲಿ ಹೊಡಿತಿದೆ. ಮಾತ್ರ ಕೆಲಸಗಾರರೆಲ್ಲ ಇದ್ದಾರೆ. ಇನ್ನು ಹೊರಗಡೆ ಜಾಗ ನೋಡ್ಬಿಟ್ಟು ಒಳಗೆ ಅಡುಗೆ ಮನೆ, ಊಟದ ಹಾಲು. ಜಾಗ ಚಿಕ್ಕದಿದ್ರು ಸಹ ತುಂಬ ಜಾಗ ಇದೆ. ನಿಮ್ಮನೆ ಇಲ್ಲಿಂದ ಇಲ್ಲಿಗೆ ಹೋಟೆಲ್ ಎಂಡ್ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಲ್ಲಿಂದನೇ ಫುಲ್ಲು ರೂಮ್ಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಜಾಗದಲ್ಲಿ ದೊಡ್ಡ ಮನೆ, ಅರಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಫ್ಲಾಶ್ ಬ್ಯಾಕ್. ನಮ್ಮ ಪುರೋಹಿತರಿಗೋಸ್ಕರ ಅಂದರೆ ಇಲ್ಲಿ ಪೂಜೆ ಮಾಡೋರಿಗೋಸ್ಕರ ನಮಗೆ ಕೊಟ್ಟಿರುವಂಥ ರೂಮ್ ನೋಡಬೇಕು ನೀವು. ಎಂಥ ಸಣ್ಣ ಜಾಗದಲ್ಲಿ ಹೆಂಗಿದೆ ಗೊತ್ತಾ. ಅಪ್ಟಿಯರು ಮೇಲೆ ಹತ್ಕೊಂಡು ಬಂದರೆ ಇದು ರೂಮು ನೋಡಿ, ತೋರಿಸ್ತೀನಿ. ಇಷ್ಟು ಚಿಕ್ಕ ಜಾಗದಲ್ಲಿ ಹೆಂಗಿದೆ ಅಂದರೆ ಫುಲ್ಲು ಸೈಕಾಗಿದೆ ಅಡುಗೆ ಮನೆ. ಅಂದರೆ ಇದು ಗೆಸ್ಟ್ಗೋಸ್ಕರ ಅಷ್ಟೇ, ಗೆಸ್ಟ್ಗಳು ಬಂದಾಗ ಇರೋವಂಥ ಜಾಗ ಅಂತಂದ್ಬಿಟ್ಟು. ಹಾಯ್ ಜಗಪ್ಪ ಅವರೇ. ರೂಮ್ ಫುಲ್ಲು ಸೈಕಾಗ್ಬಿಟ್ಟೈತೆ ನೋಡಿ. ಇಲ್ಲಿ ದೇವ್ರ ಮನೆ, ಅಲ್ಲೊಂದು ದೇವ್ರ ಮನೆ, ಇಲ್ಲೊಂದು ದೇವ್ರ ಮನೆ ನೋಡಿ. ಇಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಪೂರ್ತಿ ಇದು ಮಾಡ್ಕೊಂಬಿಟ್ಟಿದ್ದಾರೆ. ನಾನಂತೂ ಫುಲ್ಲು ನೋಡಿ ದಂಗಾಗೋಗಿದೆ. ನೋಡಿದ್ರಾ, ಮುಂದೆ ಹೋಟ್ಲು, ಹಿಂದೆ ಅವ್ರಿಗೋಸ್ಕರ ಜಾಗ ನೋಡಿ. ನಮ್ಮ ಬಾಸ್ ಫೋಟೋ ಎಲ್ಲಿ ಬೇಕಾದರೂ ಇದೆ, ಎಲ್ಲ ಕಡೆ. ಮಾತ್ರ ತುಂಬ ವರ್ಷಗಳ ಕನಸು ಅನಿಸುತ್ತೆ ಅವರಿಗೆ. ಒಂದು
8-10 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ದೇವ್ರನ್ನ ಕರ್ಕೊಂಬರ್ಬೇಕು ಅಂದರೆ ನಮ್ಮ ದೇವ್ರನ್ನ ಹೊರಗಡೆ ರಾಜ್ಯಕ್ಕೆ ತಂದು ತುಂಬ ದೂರ ಲಾಂಗ್ ಜರ್ನಿ ಅಲ್ವಾ, ಹಾಗಾಗಿ ಕಳಿಸಿರ್ಲಿಲ್ಲ. ಸೊ ಇವತ್ತು ಆ ಕನಸು ನೆರವೇರಿದೆ. ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ. ಆ್ಯಕ್ಚುಲಿ ತಮಿಳ್ನಾಡಲ್ಲಿರೋದು ತುಂಬ ದೇವಸ್ಥಾನ ಅಂತಂದರೆ ಏಕಾಂಬೇಶ್ವರ, ಕಾಮಾಕ್ಷಿ ಅಮ್ಮನವ್ರ ದೇವಸ್ಥಾನ, ಜೊತೆಗೆ ಕೈಲಾಸೇಶ್ವರ ಮತ್ತು ವರದರಾಜ ಸ್ವಾಮಿ ದೇವಸ್ಥಾನ, ಇದೇ ರೀತಿ ತುಂಬ ಪ್ರಸಿದ್ಧವಾದಂತಹ ತಾಣಗಳಿದೆ. ನೋಡೋಣ, ಆದರೆ ನಾಳೆ ಹೋಗಿ ಬರೋಣ ಬನ್ನಿ. A few moments later. ಅಂತೂ ಇಂತೂ ಬಂದ್ವಿ. ಅಂತೂ ಇಂತೂ ತಮಿಳ್ನಾಡಲ್ಲಿರುವ ಕಾಮಾಕ್ಷಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇವತ್ತು. ನಮ್ದು ಫೋಟೋದಲ್ಲಿ ಕೆಂಚಿ ಕಾಮಾಕ್ಷಿ ಅಂಬಲ್ ದೇವಸ್ಥಾನ, ಕಾಂಚೀಪುರಂ. ಒಳಗೆ ಇದೈತೆ ಇಲ್ವೋ ಗೊತ್ತಿಲ್ಲ, ನೋಡುವ. ಕ್ಯೂಯಲ್ಲಿ ಹೋಗ್ಬೇಕಾ ಇಲ್ಲಿ? ಒಂಥರ ಸಡನ್ನಾಗಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ. ದೇವರು ಒಳಗೆಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅಷ್ಟೇ, ಒಳಗೆ ಅಷ್ಟೇ. ನಗಬೇಕು ಒಂದು ಸ್ವಲ್ಪ ಈ ಅಂತ. ಮೇಳ, ಜಾತ್ರೆ ಮೇಳ ನೋಡಿ, ಕಾಮಾಖ್ಯ ದೇವಿಯ ಜಾತ್ರೆ ಮೇಳ. ಈ ಡೈಲಿ ಹಿಂಗೆ ಇರುತ್ತಲ್ಲ, ಚಿಗಿ ಚಿಗಿ. ಅಂತೂ ಈಗ ಕಾಮಾಕ್ಷಿ ದೇವಸ್ಥಾನ ಮುಗಿಸ್ಕೊಂಡು ಏಕಾಂಬರ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನಾವೀಗ. ಬರ್ತಣ್ಣರ ಹೆಂಗಿದೆ ನಡ್ಕೊಂಬರ್ತಿರೋದು ಜರ್ನಿ ತಮಿಳ್ನಾಡಲ್ಲಿ? ತುಂಬ ಸೂಪರ್. ಈ ಥರ ಬರ್ತೀವಿ ಅಂತ ಅಂದ್ಕೊಂಡಿದ್ವಾ? ಇಲ್ಲ, ಆದರೆ ಹೆವಿ ದೇವಸ್ಥಾನಗಳು ಪಕ್ಕ ಅಲ್ಲಲ್ಲೇ. ಸಿಂಗಲ್ ವೀಲಿಗೆ ಯಾವ ಥರ ಅಲ್ಲೋಡೆ, ನನ್ನ ಪ್ರಕಾರ ಒಳಗೂ ಏನು ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ ಅನಿಸುತ್ತೆ. ಹಂಗೆ ಯೂಟ್ಯೂಬಲ್ಲಿ ನೋಡಿ, ಈ ಆಂಜನೇಯ ಸ್ವಾಮಿ ಮೋಸ್ಟ್ಲಿ ಇದು ಉಯ್ಯಾಲೆ ಮಂಟಪ ಅನಿಸುತ್ತೆ. ಇದು ಮೋಸ್ಟ್ಲಿ ಇಷ್ಟು ದೊಡ್ಡದಾಗೈತೆ ಅಂದರೆ ಜಾತ್ರೆ ಟೈಮಲ್ಲೂ ಉಯ್ಯಾಲೆ ಮಾಡೋಕ್ಕೋಸ್ಕರ. ಅಲ್ಲೊಂದೈತೆ ರಾಜಬೀದಿ ಇರಬೇಕು. ಏಕಾಂಬರನಾಥರ ಏಕಾಂಬರನಾಥರ ದೇವಸ್ಥಾನ. ಆ್ಯಕ್ಚುಲಿ ಇದು ಶಿವನ ದೇವಸ್ಥಾನ ಅಂತೆ. ಆ್ಯಕ್ಚುಲಿ ಕಾಮಾಖ್ಯ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಐತೆ, ಆರಾಮಾಗಿ ವಾಕಬಲ್ಲಾಗೆ ಬರ್ಬೋದು. ಆದರೆ ಇಲ್ಲಿರೋ ವೆದರ್ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ನಡ್ಕೊಂಬರಕ್ಕಾಗಲ್ಲ. ಆದರೂ ಇವ್ರ ಜೊತೆ ಬಂದುಬಿಟ್ರೆ ಆರಾಮಾಗಿ ವಾಕಬಲ್ಲಾಗಿ ಬಂದ್ಬಿಡ್ಬೋದು. ಬೆಸ್ಟು ವಾಕಬಲ್ಲಾಗಿ ಬರೋದು. ನೋಡ್ದಂಗೆ ಆತ ಪ್ಲೇಸಸ್ನ. ಇದರ ದ್ವಾರ ನೋಡ್ರಿ ಇಲ್ಲಿ. ಡಿಶ್ ಉಪ ಶಿವ ಬಿಟ್ಟಿದೆ ಈಗ. ಖುಷ್ ಒಳ್ಳೆ ಪಾರ್ಕಿಂಗು ಐತೆ. ಈ ಕಡೆ ಸೈಡು. ಇನ್ನೂ ದೇವಸ್ಥಾನದೊಳಗೂ ಹೋಗಿಲ್ಲ ನಾವು, ಇಲ್ಲೇ ಇದ್ದೀವಿ. ಯಾವುದೋ ಅವ್ರದ್ದು ತಮಿಳು ಪಾರಾಯಣ ಇದೆ. ದೇವಸ್ಥಾನ ಫುಲ್ ದೊಡ್ಡದಾಗಿದೆ. ಇಲ್ಲಿ ಸ್ವಲ್ಪ ವಿಡಿಯೋ ಇರ್ಬೋದು, ಇಲ್ಲೇ ಸಮಸ್ಯೆ ಇಲ್ಲ. ಒಳಗೆ ಬಿಡಲ್ಲ ಅನ್ಸುತ್ತೆ. ಈ ಕಡೆ ನೋಡ್ರಿ, ಇಲ್ಲಿ ವಾ ನೀರು ಅಂದರೆ ಆಸೆ ಆಗ್ಬಿಟ್ಟೈತೆ ನಮಗೆ. ಬಿಟ್ಟಿರಿ ಒಂದು ರೌಂಡ್ ಹೋಗಿ ಈಜಾಡ್ಕೊಂಬಂದ್ಬಿಡ್ತಿದ್ವಿ. ಸಾಕದಾಗದ. ಏನು ಮಾಡ್ಸಣ್ಣ, ನಿಂತ್ಕೊ ಹೋಗ್ರಿ. ಅಲ್ಲ ಅಲ್ಲಿಗೆ ನಡೀರಿ. ಹ್ಞೂ, ಇಲ್ಲಿಗೆ ಬಂದು. ಹಾಂ, ಇಲ್ಲೊಂದು ದೇವಸ್ಥಾನ ಇದೆ, ಆದರೆ ಕ್ಲೋಸ್ ಮಾಡ್ಬಿಟ್ಟು. ಆದರೂ ತುಂಬ ಪುರಾತನ ಕಾಲದ ದೇವಸ್ಥಾನ ನೋಡಿ. ಇಲ್ಲಿ ಈಗಿನ ಕಲ್ಲಂತೂ ಅಲ್ವಾ.
ಅಪ್ಪ ಎಷ್ಟು ದೊಡ್ಡದಾಗಿ ಎದ್ಕಿನ್ರಿ ಒಂದು ವಾರ ಪಾಲಕರು ನೋಡಿ ನೋಡಿ ಯಾವ ರೇಂಜಲ್ಲಿ ಐತೆ ದೇವಸ್ಥಾನ. ತಗೋಬೇಕಂದ್ರೆ ಆಗಲ್ಲ, ಯಾವ ರೇಂಜಿಗೆ ಶೆಕೆ ಹೊಡಿಯುತ್ತಾ ಇದೆ ಅಂದರೆ ಹೇಳಬಾರ್ದು ಬಿಡಬಾರ್ದು. ಸಾಕಾಗದ. ಆ್ಯಕ್ಚುಲಿ ಈ ಏಕಾಂಬರೇಶ್ವರ ಸ್ವಾಮಿ ದೇವಸ್ಥಾನ ಪಂಚಭೂತ ತತ್ವಗಳ ಕ್ಷೇತ್ರದಲ್ಲಿ ಇದು ಮೊದಲನೆಯ ಕ್ಷೇತ್ರ. ಅದು ಸಹ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ನೋಡಿ ಇಲ್ಲವೇ ಪಾರ್ವತಿ ಅಮ್ಮನವರು ಮತ್ತು ಏಕಾಂಬರದ ನಾಥೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ. ಇಲ್ಲಂತೂ 1000 ಕಂಬಗಳ ಪ್ರಸಿದ್ಧಿ ಅಂತಂದ್ಬಿಟ್ಟು ಈ ದೇವಸ್ಥಾನ. ಇಲ್ಲಿ ಪ್ರಸಿದ್ಧವಾದಂಥ ಒಂದು ಮಾವಿನ ಮರ ಇದೆ, ಬನ್ನಿ ಆ ಕಡೆ ತೋರಿಸ್ತೀನಿ. ನಂದೀಶ್ವರ ವಾಹನ. ಎಲ್ಲ ಐತೆ ಮಾವಿನ ಮರ, ಅಲ್ಲಿ 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 ಅಲ್ಲಿದೆ ನೋಡಿ, ಫೇಮಸ್ ಮಾವಿನ ಮರ. ಇಲ್ಲಿ ಪಾರ್ವತಿ ದೇವಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಶಿವ ದರ್ಶನ ಆಗಿ ವಿವಾಹ ಆಗುವ ಮುನ್ಸೂಚನೆ ತೋರಿಸಿದ ಜಾಗ ಅಂತ ಅಂದ್ಬಿಟ್ಟು ಈ ಜಾಗನ ಕರೀತಾರೆ. ಸುಮಾರು 25 ಎಕರೆ ಅಷ್ಟು ಇದೆ, ಅಷ್ಟು ದೊಡ್ಡ ದೇವಸ್ಥಾನ ಅಂತ. ಈಗ ಹೋಗ್ತಿರೋ ಜಾಗ ವರದರಾಜ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಬನ್ನಿ. ಹಾಫ್ ಅನ್ ಅವರ್ ಬಂತು ನಂಬರ್ ತಗೊಳ್ಳಿ. ನಾವೀಗ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿದ್ದೀವಿ. ಇದು ಮಹಾವಿಷ್ಣುವಿನ ದೇವಸ್ಥಾನ, ಜೊತೆಗೆ ಇಲ್ಲಿ ಮಹಾಲಕ್ಷ್ಮಿ ಸಹ ವಾಸ ಆಗಿದ್ದಾರೆ. ಜೊತೆಗೆ ಇಲ್ಲಿ ಏನು ಪುರಾಣ ಕಾಲದಲ್ಲಿ ಯಜ್ಞ ಯಾಗಗಳನ್ನು ಮಾಡಿ ವಿಷ್ಣುವನ್ನು ಇಲ್ಲಿ ವರಗಳನ್ನು ತೆಗೆದುಕೊಂಡಂತಹ ಜಾಗ ಅಂತ ಅಂದ್ಬಿಟ್ಟು ಕರೀತಾರೆ. ಹೇಗಿದೆ ದೇವಸ್ಥಾನ? ಒಂದು ತಿಂಗಳ ಇಲ್ಲಿ ಬಿಟ್ಬಿಟ್ರೆ ಸಾಕು ಕಲ್ತ್ಬಿಡುತ್ತೆ ತಮಿಳ್ನ. ಪೂರ್ತಿ ತಮಿಳ್ ಬಂದವ್ರಿಗೆ, ತಮಿಳಲ್ಲಿ ಬಂದವ್ರಿಗೆ ಅವ್ರಿಗೆ ರೋಸ್ಬಿಟ್ಟು ಹೇಳ್ಬಿಡುತ್ತೆ ಬೇಕಾದ್ರೆ. ಫುಲ್ ಕಂಬಮ್ಮು, ಎಲ್ಲ ಕಂಬಮ್ಮು, ತುಂಬ ಸಾವಿರಾರು ವರ್ಷದ ಕಂಬಮ್ಮು. ಬಂಗಾರು ಪಲ್ಲಿ ದೇವಸ್ಥಾನದಲ್ಲಿ ಜನ ನೋಡಿ ಯಾವ ರೇಂಜಿಗಿದೆ ಅಂತ. ಒಳಗೆ ಇನ್ನೂ 4 రౌండ్ దేవస్థానం ಇದೆ ಒಳಗೆ. ఒక చిన్న బల్లిని తాకితే మీ రోగాలన్నీ మాయమైపోతాయంటే నమ్ముతారా? కానీ ప్రతి సంవత్సరం లక్షలాది భక్తులు కేవలం ఆ బల్లిని తాకడానికి కాంచీపురంలోని వరదరాజస్వామి ఆలయానికి వెళ్తారు. ఇది 1 eternity later. ತಮಿಳ್ನಾಡು ಊಟ ಕೊಡ್ಸಣ್ಣ, ಹೆಂಗಿದೆ ತಮಿಳ್ನಾಡು ಊಟ? ಸೂಪರ್. ಡಿಫ್ರೆನ್ಸ್. ಹಾಗೆ ವಿಡಿಯೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.